ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಏನಂದರೆ ನಾನು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮ್ಮ ಕ್ಯಾಸ್ಟ್ಗೆ ಯಾವ ಥರ ಸೀಟ್ಸ್ ಅವೈಲೇಬಲ್ ಇದೆ, ಆ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ. ಸೊ ಇದೇ ಥರ ಏನಪ್ಪ ಅಂದರೆ ನಾನು ಎಲ್ಲ ಕ್ಯಾಸ್ಟ್ದು ಮೀನ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ GM ಆಗಲಿ, GMR ಆಗಲಿ, GMK ಆಗಲಿ, SGG ಆಗಲಿ, ಇನ್ನೊಂದೇನೆಂದರೆ ತುಂಬ ಸ್ಟೂಡೆಂಟ್ಸ್ಗೆ ಏನಂದರೆ ಇದನ್ನೇ ಗೊತ್ತಿಲ್ಲ. ಇಲ್ಲಿ ನೋಡ್ಕೋಬೋದು, ಕರೆಕ್ಟಾಗಿ ಮೇಲೆ ಇದೆ GM, GMR, GMK, SGG, SCR, SK, STG, STR, STK, 1G, 1R, 1K. ಸೊ ಇದ್ರ ಮೀನಿಂಗ್ಗೆ ತುಂಬ ಸ್ಟೂಡೆಂಟ್ಸ್ಗೆ ಇನ್ನೂ ಗೊತ್ತಿಲ್ಲ. ಸೊ ಗೊತ್ತಿರೋರು ಓಕೆ, ಬಟ್ ಯಾರಿಗೆ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿರಿ, ಎಲ್ರಿಗೂ ಅರ್ಥ ಆಗ್ತದೆ. ಮತ್ತು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿರಿ, ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು, ಎಲ್ರಿಗೂ ಗೊತ್ತಾಗಲಿ, ಎಲ್ರಿಗೂ ಹೆಲ್ಪ್ ಆಗಲಿ. ಸೊ ಇವಾಗ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನೋಡ್ಕೋಬೋದು, ಗೌರ್ಮೆಂಟ್ ಕಾಲೇಜ್ ಆಫ್ ನರ್ಸಿಂಗ್ ವಿಕ್ಟೋರಿಯಾ ಹಾಸ್ಪಿಟಲ್. ಈ ಕಾಲೇಜಲ್ಲಿ ಯಾವ ಕ್ಯಾಸ್ಟ್ಗೆ ಯಾವ ಥರ ಸೀಟ್ಸ್ ಇದೆ, ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ ಅನ್ನೋದು ಹೇಳ್ಕೊಡ್ತೀನಿ ನೋಡಿರಿ ಕರೆಕ್ಟಾಗಿ. ಫಸ್ಟ್ ಆಫ್ ಆಲ್ ಬಂದುಬಿಟ್ಟು ಜನರಲ್ ಮೆರಿಟ್. GM ಕಾಸ್ಟ್ಗೆ ಮೀನ್ಸ್ ಇವಾಗ ಜನರಲ್ ಮೆರಿಟ್ ಇದ್ದರೆ ನಿಮ್ಮ ಹತ್ರ ಜನರಲ್ ಮೆರಿಟ್ ಕಾಸ್ಟ್ ಅವರಿಗೆ ಏನಪ್ಪ ಅಂದರೆ 32 ಸೀಟ್ಸ್ ಅವೈಲೇಬಲ್ ಇದೆ ಈ ಕಾಲೇಜಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಜನರಲ್ ಮೆರಿಟ್ ಆರ್. GMR ಅಂದರೆ ಏನಪ್ಪ ಅಂದರೆ ಜನರಲ್ ಮೆರಿಟ್ ಕಾಸ್ಟ್ ಇದ್ದು ನಿಮ್ಮದು ರೂರಲ್ ಸರ್ಟಿಫಿಕೇಟ್ ಇದ್ದರೆ ಅಲ್ಲಿ 5 ಸೀಟ್ಸ್ ಇದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಬಂದುಬಿಟ್ಟು GMK ಸೇಮು, ಜನರಲ್ ಮೆರಿಟು ಕನ್ನಡ ಮೀಡಿಯಮು ಸೇಮ್. ನೆಕ್ಸ್ಟು SCG. ನೆಕ್ಸ್ಟ್ ಈ SCG ಅಂದರೆ ಏನಂದರೆ ನಿಮ್ಮ ಹತ್ರ SC ಕಾಸ್ಟ್ ಇದ್ದು ಜನರಲ್ ಇದ್ದರೆ ಆವಾಗ 12 ಸೀಟ್ಸ್ ಅವೈಲೇಬಲ್ ಇದೆ. ಸೇಮ್ ಇದೇ ಥರ ಎಲ್ಲನೂ ನೋಡ್ಕೋಬೋದು. ಸೊ ನಾವು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಲ್ಲ, ತುಂಬ ಲಾಂಗ್ ವಿಡಿಯೋ ಆಗುತ್ತೆ. ಸೊ ಇದೇ ಥರ ನೀವೆಲ್ಲ ನೋಡ್ಕೋರಿ, ಈಸಿ ಇದೆ, ಮತ್ತೇನಿಲ್ಲ. ಇವಾಗ 1GR ಅಂದರೆ 1G ಅಂದರೆ ಜಸ್ಟ್ ಕ್ಯಾಟಗರಿ 1 ಜನರಲ್ಲು, 1R ಅಂದರೆ ಕ್ಯಾಟಗರಿ 1 ರೂರಲ್ಲು, 1K ಅಂದರೆ ಕ್ಯಾಟಗರಿ 1 ಕನ್ನಡ. ಸೊ ನಿಮಗೆ ಇಲ್ಲಿ ಅರ್ಥ ಆಗಲಿಲ್ಲಪ್ಪ ಅಂದರೆ ಪ್ರತಿಯೊಂದು ಕಾಲೇಜಲ್ಲೂ ಇದೇ ಥರ ಸೀಟ್ಸ್ ಅವೈಲೇಬಲ್ ಇರುತ್ತೆ. ಸೊ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಿಮಗೆ ಒಂದು PDF ಇವಾಗ ತೋರಿಸ್ತೀನಿ. ಆ PDF ನೀವು ಒಂದು ಸಲ ಕರೆಕ್ಟಾಗಿ ರೀಡ್ ಮಾಡಿಕೊಂಡ್ರೆ ನಿಮಗೆ ವೆರಿ ಈಸಿ ಆಗುತ್ತೆ ಸೀಟ್ ಮ್ಯಾಟ್ರಿಕ್ಸ್ ಹೆಂಗೆ ಇರುತ್ತೆ ಅನ್ನೋದು, ಮತ್ತು ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಮೀನ್ಸ್ ಸೀಟ್ಸ್ ಹೆಂಗೆ ಅವೈಲೇಬಲ್ ಇರುತ್ತೆ, ಯಾವ ಕ್ಯಾಸ್ಟ್ಗೆ ಎಷ್ಟು ಅವೈಲೇಬಲ್ ಇರುತ್ತೆ, ಮತ್ತು ಸ್ಪೆಷಲ್ ಕ್ಯಾಟಗರಿಗೆ ಸೀಟ್ಸ್ ಅವೈಲೇಬಲ್ ಇರುತ್ತೆ ಎಷ್ಟು ಇರುತ್ತೆ ಅನ್ನೋದು ನಿಮಗೆಲ್ಲ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಸೊ ವಿಡಿಯೋ ಕರೆಕ್ಟಾಗಿ ನೋಡಿರಿ, ನಿಮಗೆ ಅರ್ಥ ಆಗ್ತದೆ. ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿರಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಆ PDF ತೋರಿಸ್ತೀನಿ ನೋಡಿ, ಕರೆಕ್ಟಾಗಿ ವಿಡಿಯೋ ನೋಡಿರಿ, ಅರ್ಥ ಆಗ್ತದೆ. ಇಲ್ಲಿ ನೋಡ್ಕೋಬೋದು ಅಬ್ರಿವೇಷನ್ಸು. ಸೊ ಇದರಲ್ಲಿ ಎಲ್ಲ ಮೀನಿಂಗ್ಸು ಇದೆ. ನಿಮ್ಮ ಕ್ಯಾಸ್ಟು ಕ್ಯಾಟಗರಿ, ಸ್ಪೆಷಲ್ ಕ್ಯಾಟಗರಿ ಅಥವಾ ಕ್ಯಾಟಗರಿ ಆಗಲಿ, ಸ್ಪೆಷಲ್ ಕ್ಯಾಟಗರಿ ಆಗಲಿ ಅಥವಾ ಸ್ಪೆಷಲ್ ರಿಸರ್ವೇಷನ್ ಕ್ಲೇಮ್ ಮಾಡಿದರೆ ಅದ್ರ ಮೀನಿಂಗ್ ಕೂಡ ಇದೆ. ನೋಡ್ಕೋಬೋದು, ಸ್ಪೆಷಲ್ ರಿಸರ್ವೇಷನ್ ಕ್ಲೇಮ್ ಮಾಡಿದವರು CFF, NCC, XCP, HKH, KKHK ಎಲ್ಲ ಇದೆ. ನಿಮಗೆ ಏನೂ ಅರ್ಥ ಆಗಲ್ಲ ಅಂತಲ್ಲ. ಇದು PDF ಒಂದ್ಸಲ ಕರೆಕ್ಟಾಗಿ ನೋಡಿಕೊಂಡ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಇಲ್ಲಿ ನೋಡಿಕೊಂಡು ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡ್ರೆ ನಿಮಗೆ ಈಸಿ ಆಗಿಬಿಡುತ್ತೆ. ನನ್ನ ಕಾಸ್ಟ್ಗೆ ಇಷ್ಟು ಸೀಟ್ಸ್ ಅವೈಲೇಬಲ್ ಇದೆ. ಮತ್ತು ಇವಾಗ ನಾನು ಫಾರ್ ಎಕ್ಸಾಂಪಲ್ ನನ್ನ ಹತ್ರ SC ಕಾಸ್ಟ್ ಇದ್ದು ನನ್ನ ಹತ್ರ ರೂರಲ್ ಸರ್ಟಿಫಿಕೇಟ್ ಇದೆ ಅಂದರೆ ನಿಮಗೆ ಅಲ್ಲಿ ಅರ್ಥ ಆಗಿಬಿಡುತ್ತೆ, ನನ್ನ ಕಾಸ್ಟ್ಗೆ ಇಷ್ಟು ಸೀಟ್ಸ್ ಇದೆ, ನಾನು ಈ ಕಾಲೇಜ್ನ ಆಪ್ಷನ್ಗೆ ಆ್ಯಡ್ ಮಾಡ್ಬೋದು ಅಂತ. ಸೊ ಸೀಟ್ ಮ್ಯಾಟ್ರಿಕ್ಸ್ ಯಾಕೆ ಬಿಡ್ತಾರಪ್ಪ ಅಂದರೆ ಆ ಕಾಲೇಜ್ ಪ್ರಕಾರ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ವಿಕ್ಟೋರಿಯಾ ಕಾಲೇಜಲ್ಲಿ 30% ಸೀಟ್ಸ್ ಇತ್ತು ಜನರಲ್ ಮೆರಿಟ್ದವರಿಗೆ. ಸೊ ಜನರಲ್ ಮೆರಿಟ್ದವ್ರು ಏನಪ್ಪ ಅಂದರೆ ನೀವು ಆ ಕಾಲೇಜ್ನ ಆಪ್ಷನ್ ಮಾಡ್ಬೋದು. ಮೀನ್ಸ್ ಅವರೇ ಮಾಡಬೇಕಂತೇನಲ್ಲ, ನಿಮ್ಗೆ ಬೇರೆ ಕಾಸ್ಟಿಗೂ ಕೂಡ ಆಪ್ಷನ್ಸ್ ಇರುತ್ತೆ. 10 ಸೀಟು, 15 ಸೀಟು, ಈ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ. ಸೊ ನೀವು ಕೂಡ ಸೇರಿಸ್ಕೋಬೋದು, ನಿಮಗೂ ಹೆಲ್ಪ್ ಆಗುತ್ತೆ. ಸೊ ಇದೇ ರೀತಿ ಏನಪ್ಪ ಅಂದರೆ ಈ PDF ನೀವು ಒಂದು ಸಲ ಕರೆಕ್ಟಾಗಿ ನೋಡ್ಕೊಳ್ಳಿ, ನಿಮಗೆ ಎಲ್ಲ ಅರ್ಥ ಆಗಿಬಿಡ್ತದೆ. ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ರೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ. ನೀವು ಕರೆಕ್ಟಾಗಿ ನೋಡ್ಕೋಬೋದು. ಈ PDF ನಾನು ಒಂದು ಸಲ ಗ್ರೂಪಲ್ಲಿ ಕೂಡ ಶೇರ್ ಮಾಡ್ತೀನಿ, ಅವಾಗ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು ನೀವು ಕರೆಕ್ಟಾಗಿ. ಫಾರ್ ಎಕ್ಸಾಂಪಲ್ ಇವಾಗ 3AG, 3R, 3AK, 3BG, 3BR, 3BK. ಸೊ ಇದೆಲ್ಲ 3A ಕಾಸ್ಟು. ಸೊ ನೆಕ್ಸ್ಟು 2BG ಇದೆಲ್ಲ ಅದು ಕ್ಯಾಟಗರಿ 2B. ಸೊ ನೆಕ್ಸ್ಟು 1G, 1R ಇದೆಲ್ಲ ಅದು ಕ್ಯಾಟಗರಿ 1. ಸೊ ಇದೇ ರೀತಿ ಎಲ್ಲ ಕಾಸ್ಟ್ ಬಂತು. ಸೊ ನೆಕ್ಸ್ಟ್ ಬಂದುಬಿಟ್ಟು SC ST ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿರಿ. ಇವಾಗ SCG, SCR, SCK, STG, STR, STK ಅಂದರೆ ಇವಾಗ ಅಷ್ಟೇ, ಮತ್ತು ಡಿಫ್ರೆನ್ಸ್ ಏನು ಮತ್ತೇನಿಲ್ಲ, ಅಷ್ಟೇ. SC ಕಾಸ್ಟ್ ನಿಮ್ಮ ಹತ್ರ ಜನರಲ್ ಇದ್ದರೆ ಅದು ನಿಮಗೆ ಸೀಟ್ಸ್ ಎಷ್ಟು ಅವೈಲೇಬಲ್ ಇದೆ ಅಲ್ಲಿ ನೋಡ್ಕೋಬೋದು. ಸೊ ಸೇಮ್ SCK, STK, STR ಇದೇ ರೀತಿ ಎಲ್ಲ ನೋಡ್ಕೋಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು GMR, GMK ನೀವು ಸೇಮ್ ಜನರಲ್ ಮೆರಿಟ್ ರೂರಲ್ಲು, ಜನರಲ್ ಮೆರಿಟ್ ಕನ್ನಡ. ಸೊ ನೆಕ್ಸ್ಟು ಡಿಫೆನ್ಸು DK, XD, X ಡಿಫೆನ್ಸ್, AGL, ಆಂಗ್ಲೋ ಇಂಡಿಯನ್ಸ್, SPO ಸ್ಪೋರ್ಟ್ಸ್, NCC, ನ್ಯಾಷನಲ್ ಕ್ಯಾಡೆಟ್ಸ್ ಕಾರ್ಪ್ಸ್, CAF, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್. ಇದೇ ರೀತಿ ಎಲ್ಲ ನೀವು ಅರ್ಥ ಮಾಡ್ಕೋಬೋದು ಸೀಟ್ ಮ್ಯಾಟ್ರಿಕ್ಸಲ್ಲಿ. ಅಂದರೆ ಫಾರ್ ಎಕ್ಸಾಂಪಲ್ ಸೀಟ್ ಮ್ಯಾಟ್ರಿಕ್ಸ್ ಇದು ಜನರಲ್ ಮೆರಿಟ್ಸ್, ನಾನು ಆವಾಗಲೇ ತೋರಿಸಿದ್ದು ಜನರಲ್ ಮೆರಿಟ್ಸ್ ಸೀಟ್ ಮ್ಯಾಟ್ರಿಕ್ಸು. ಸೊ ಇವಾಗ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಭಾಳ ತುಂಬ ಥರ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಹೈದರಾಬಾದ್ ಕರ್ನಾಟಕ ಕೂಡ ಬರುತ್ತೆ, ಮತ್ತು ಸ್ಪೆಷಲ್ ಕ್ಯಾಟಗರಿ ಕೂಡ ಬರುತ್ತೆ, ಮತ್ತು
ಮತ್ತು ಜನರಲ್ ಕೂಡ ಬರುತ್ತೆ. ಇದೇ ಥರ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಥರ ಬಿಡ್ತಾರೆ. ಸೊ ಆವಾಗ ನೀವು ನಿಮ್ಮದು ಕ್ಯಾಟಗರಿ ವೈಸು ಅದೆಲ್ಲ ನೋಡ್ಕೋಬೋದು, ನಿಮಗೆ ಈಸಿ ಆಗಿಬಿಡುತ್ತೆ. ಒಂದ್ಸಲ ಪಿ ಡಿ ಎಫ್ನ ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗಿಬಿಡ್ತದೆ, ನೋಡ್ಕೋಬೋದು. ಇವಾಗ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಲ್ರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಸೀಟ್ ಮ್ಯಾಟ್ರಿಕ್ಸ್ಗೆ ವಾಪಸ್ ಹೋಗ್ತೀನಿ. ಎಲ್ರಿಗೆ ಒಂದ್ಸಲ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ನೋಡಿರಿ. ಇವಾಗ ನೋಡ್ಕೋ ಕರೆಕ್ಟಾಗಿ, ಇವಾಗ ನೋಡ್ಕೋಬೋದು, ಈಸಿಯಾಗಿ ನಿಮಗೆ ಅರ್ಥ ಆಗಿಬಿಡುತ್ತೆ. ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದೆ ಏನಂದರೆ GM, GMR, GMK, SCG, SCR, SK. ಸೊ ಇವಾಗ ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಸೊ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ತೊಗೊಳ್ರಿ, ಯಾವುದಾದ್ರೂ ಒಂದು SCR ಅಂದರೆ ಏನು, SC ಕಾಸ್ಟ್ ರೂರಲ್, ಎಷ್ಟೇ ಅರ್ಥ ಮಾಡ್ಕೋಬೇಕು. ಇವಾಗ ನಿಮ್ಮ ಹತ್ರ SC ಕಾಸ್ಟ್ ಇದೆ, ಸೊ ನಿಮ್ಮದು ನಿಮ್ಮ ಹತ್ರ ರೂರಲ್ ಸರ್ಟಿಫಿಕೇಟ್ ಇರುತ್ತೆ. ಸೊ ಅದನ್ನು ಬಂದುಬಿಟ್ಟು SCR ಇಷ್ಟೇ, ಮತ್ತೇನಿಲ್ಲ ಡಿಫ್ರೆನ್ಸ್, ಇಷ್ಟೇ ಮತ್ತೇನಿಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು GMR ಅಂದರೆ ಜನರಲ್ ಮೆರಿಟ್ ಇದ್ದು ರೂರಲ್ ಸರ್ಟಿಫಿಕೇಟ್ ಇದ್ದರೆ ನಿಮ್ಮ ಹತ್ರ ಅದು GMR, ಇಷ್ಟೇ, ಮತ್ತೆ ಡಿಫ್ರೆನ್ಸ್ ಇಲ್ಲ, ಇಷ್ಟೇ ಇರುತ್ತೆ. ಸೊ ಇದು ಯಾವುದಪ್ಪ ಅಂದರೆ ಸೀಟ್ ಮ್ಯಾಟ್ರಿಕ್ಸು, ಜನರಲ್ ಸೀಟ್ ಮ್ಯಾಟ್ರಿಕ್ಸು. ಸೊ ಎಲ್ಲ ಕ್ಯಾಸ್ಟಿಗೆ ಬಂದುಬಿಡ್ತು. ಸೊ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂದರೆ ಇವಾಗ ಹೈದರಾಬಾದ್ ಕರ್ನಾಟಕ ಬಿಡ್ತಾರೆ. ಹೈದರಾಬಾದ್ ಕರ್ನಾಟಕ ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಎಚ್ ಕೆ ಅಂತ ಮೆನ್ಷನ್ ಆಗುತ್ತೆ. ಸೊ ಅದೇ ರೀತಿ ನಿಮ್ಮ ಹತ್ರ ಯಾವುದೇ ಸ್ಪೆಷಲ್ ರಿಸರ್ವೇಷನ್ ಇದ್ದರೆ ನಿಮಗೆ ಅಲ್ಲಿ ನಿಮ್ಮ ಹತ್ರ ರಿಸರ್ವೇಷನ್ ಇದ್ದರೆ ಅಲ್ಲಿ ಆ ಕ್ಲೇಮ್ ಮಾಡಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರೆ. ನೀವು ಅದನ್ನು ಈಸಿಯಾಗಿ ಅರ್ಥ ಮಾಡ್ಕೋಬೋದು, ಇಷ್ಟೇ, ಮತ್ತೇನಿಲ್ಲ. ಸೊ ಇಲ್ಲಿ ಎಲ್ಲ ಕಾಲೇಜಸ್ ನೋಡ್ಕೋಬೋದು. ಇನ್ನೊಂದು ಏನಪ್ಪ ಅಂದರೆ ಆಬ್ಸೆಂಟ್ರಿಯಲ್ಲಿ ಟೋಟಲು ಇಲ್ಲಿ ನೋಡ್ಕೋಬೋದು 540 ಅಬೋ 540 ಕಾಲೇಜ್ ಇದೆ. ಇವೆಲ್ಲ ಕಾಲೇಜ್ ನೀವು ಆಪ್ಷನ್ಟ್ರಿ ಸೇರಿಸ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ಈ ಲಿಸ್ಟ್ ಒಂದ್ಸಲ ನೋಡ್ಕೋರಿ, ನಿಮಗೆ ಯಾವ ಕಾಲೇಜ್ ಚೆನ್ನಾಗಿರುತ್ತೆ, ಯಾವ ಕಾಲೇಜ್ ಇರಲ್ಲ ಅನ್ನೋದು, ಯಾವ ಕಾಲೇಜ್ ಚೆನ್ನಾಗಿರೋದಿಲ್ಲ, ಅಥವಾ ನಿಮಗೆ ಏನೂ ಗೊತ್ತಿರಲಪ್ಪ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿಕೊಂಡು ನೀವು ಲಿಸ್ಟ್ನ ಮಾಡ್ಕೋಬೋದು. ನಾನು ಲಿಸ್ಟ್ ಹೆಂಗೆ ಮಾಡ್ಕೋಬೇಕು ಅನ್ನೋದು ವೀಡಿಯೋ ಆಲ್ರೆಡಿ ಮಾಡಿದ್ದೀನಿ. ಅದೇ ಪ್ರಕಾರ ವೀಡಿಯೋ ಮಾಡ್ಕೊಳ್ರಿ, ನಿಮಗೆ ಒಳ್ಳೆಯ ಇರೋ ಕಾಲೇಜ್ ಸಿಗುತ್ತೆ, ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ. ಸೊ ಇಷ್ಟು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ವೀಡಿಯೋ ಈಸಿಯಾಗಿಯೇ ಅರ್ಥ ಮಾಡಿಸಿದ್ದೀನಿ. ಯಾರಿಗೆ ಅರ್ಥ ಆಗಿಲ್ಲ ಇನ್ನೂ ನಾನು ಗ್ರೂಪಲ್ಲಿ ಆ PDF ಒಂದ್ಸಲ ಕಳಿಸ್ತೀನಿ, ಎಲ್ರಿಗೂ ಅರ್ಥ ಆಗ್ತದೆ, ಈಸಿಯಾಗಿ ಅರ್ಥ ಮಾಡ್ಕೊರಿ, ಏನು ತೊಂದರೆ ಇಲ್ಲ. ಸೊ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಇಂಜಿನಿಯರಿಂಗ್ ನಾನೊಂದು ಅಂಥವರಿಗೆ ಇಂಜಿನಿಯರಿಂಗ್ ಕೋರ್ಸ್ ಮಾಡೋರಿಗೆ ನಾನು ಸ್ವಲ್ಪ ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತೀನಿ, ಅವರಿಗೂ ಒಂದು ಸೇಮು ನೋಡ್ಕೋಬೋದು. ಸೊ ಇಂಜಿನಿಯರಿಂಗ್ ಮಾಡೋರಿಗೆ ಏನಪ್ಪ ಅಂದರೆ ಇಲ್ಲಿ ನಿಮ್ಮದು ಕೋರ್ಸ್ ಮತ್ತು ಕೋಡ್ ಅಂತ ಇದೆ. ಇಂಜಿನಿಯರಿಂಗ್ ಕೋರ್ಸ್ ಆ್ಯಂಡ್ ಕೋರ್ಸ್ ನೇಮ್. ಸೊ ಇಲ್ಲಿ ಯಾರಿಗೆ ಇವಾಗ ಸ್ಮಾಲ್ ಶಾರ್ಟ್ಕಟ್ ಫಾರ್ಮ್ ಯಾರಿಗೆ ಗೊತ್ತಿಲ್ಲ, ಇದರಲ್ಲಿ ಎಲ್ಲ ಇದೆ, ನೀವೆಲ್ಲ ನೋಡ್ಕೋಬೋದು. ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಇವಾಗ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ಎಲ್ಲ ಇನ್ಫಾರ್ಮೇಷನ್ ಇದೆ, ನೀವು ಎಲ್ಲ ಕರೆಕ್ಟಾಗಿ ನೋಡ್ಕೋಬೋದು. ನಿಮಗೆ ಈ PDF ನಾನು ಗ್ರೂಪಲ್ಲಿ ಒಂದ್ಸಲ ಕಳಿಸ್ತೀನಿ, ಈಸಿಯಾಗಿ ಅರ್ಥ ಆಗಿಬಿಡ್ತದೆ. ಸೊ ನೆಕ್ಸ್ಟ್ ಫಾರ್ಮ್ ಸೈನ್ಸ್ ಕೂಡ ಇದೆ, BSc ನರ್ಸಿಂಗ್, BPT, BPO, BSc ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸಸ್ ಇದೆ. ಸೊ ಫಾರ್ಮಸಿ ಇದೆ, ಎಲ್ಲ ಇದೆ. ನೀವು ಎಲ್ಲನೂ ಈಸಿಯಾಗಿ ಒಂದ್ಸಲ ನೋಡ್ಕೋಬೋದು, ನಿಮಗೆ ಅರ್ಥ ಆಗ್ತದೆ. ಸೊ ಶಾರ್ಟ್ಕಟ್ ಫಾರ್ಮ್ ಇರೋದು, ಫುಲ್ ಫಾರ್ಮ್, ಅದ್ರ ಮೀನಿಂಗ್ ಏನು ಎಲ್ಲ ಕೋರ್ಸ್ಗೆ ಬಂತು. ಇಂಜಿನಿಯರಿಂಗ್ ಒಂದೇ ಅಂತಲ್ಲ, BSc ನರ್ಸಿಂಗ್ ಆಗಲಿ, ಫಾರ್ಮಸಿ ಆಗಲಿ, ಫಾರ್ಮ್ ಸೈನ್ಸ್ ಆಗಲಿ, BPT, BPO ಆಗಲಿ, ಅಥವಾ ಎಲ್ಲ ಕೋರ್ಸ್ ಆಗಲಿ, ನಿಮಗೆ ಎಲ್ಲ ಫುಲ್ ಫಾರ್ಮ್ ಇದರಲ್ಲಿ ಸಿಗುತ್ತೆ. ಈ PDF ಗ್ರೂಪಲ್ಲಿ ಒಂದ್ಸಲ ಶೇರ್ ಮಾಡ್ತೀನಿ, ಮತ್ತು ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿರಿ. ಸೊ ನೆಕ್ಸ್ಟ್ ವಿಡಿಯೋ ಏನಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋ ಏನಂದರೆ ಆಬ್ಸೆಂಟ್ರಿ ಬಗ್ಗೆ ಕಂಪ್ಲೀಟ್ ಪ್ರೊಸೀಜರ್, ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಪೂರ್ತಿ ಕೌನ್ಸಿಲಿಂಗ್ ಪ್ರೊಸೆಸ್ನ ಒಂದ್ಸಲ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಏನೇನು ಇರುತ್ತೆ, ಥರ್ಡ್ ರೌಂಡ್ ಮುಗಿಯೋರಿಗೆ ಏನೇನು ಇರುತ್ತೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಅದು ನಿಮಗೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಮೂರರಲ್ಲಿ ಏನೇನಾಗುತ್ತೆ, ಸೊ ಅದರಲ್ಲಿ ಏನೇನು ಬರುತ್ತೆ ಮತ್ತು ಏನೇನು ಪ್ರೊಸೀಜರ್ ಇರುತ್ತೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಎಲ್ರಿಗೂ ಅರ್ಥ ಆಗುತ್ತೆ. ಸೊ ಅಲ್ಲಿವರೆಗೂ ವಿಡಿಯೋ ನೋಡ್ತಾಯಿರಿ. ಟೇಕ್ ಕೇರ್, ಬಾಯ್.